ನಮಸ್ಕಾರ. ನನ್ನ ಹೆಸರು ಶಿವಲಿಂಗಾಚಾರಿ. ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ, ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ, ಕರಿ ಉಮ್ಮತ್ತಿ ಗಿಡದ ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ತಂದಿರ್ತಾ ಇದ್ದೀನಿ. ಇದು ಕರಿ ಉಮ್ಮತ್ತಿಯ ಗಿಡದ ಬೇರಿದು ಹೇಗಿದೆ ನೋಡಿ. ಇದು ಕರಿ ಉಮ್ಮತ್ತಿಯ ಗಿಡದ ಬೇರಿನ ಒಂದು ವಿಶೇಷತೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಕರಿ ಉಮ್ಮತ್ತಿನ ಬೇರನ್ನು ವಿಧಿಪೂರ್ವಕವಾಗಿ ಒಂದು ನಕ್ಷತ್ರ ಬರುತ್ತೆ, ಆ ನಕ್ಷತ್ರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಿ ಆರಾಧಿಸಿ ಅದನ್ನು ತಂದ್ಬಿಟ್ಟು ಒಂದು ತಂತ್ರಜ್ಞಾನದಿಂದ, ಒಂದು ಮಂತ್ರಶಕ್ತಿಯಿಂದ, ಒಂದು ನಮ್ಮ ದಿವ್ಯ ಜ್ಞಾನದಿಂದ ಅದನ್ನು ತಾಯ್ತದಲ್ಲಿ ತುಂಬಿಕೊಟ್ಟರೆ ಎಷ್ಟೋ ಕೆಲಸಗಳಾಗ್ತಾವ. ಅದು ಎಷ್ಟೋ ಮಂದಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿರೋದು. ನನಗೆ ತಿಳಿದಷ್ಟು ನಾನು ಹೇಳ್ತಾ ಇದ್ದೀನಿ. ಕರಿ ಉಮ್ಮತ್ತಿ ಗಿಡದ ವಿಶೇಷತೆ ಏನಪ್ಪ ಅಂತಂದರೆ, ಯಾರಾದರೂ ಮನೆಯೊಳಗಡೆ ಹಿರಿಯರು ದಿನ ಮಕ್ಕಳಿಗೆ ಶಾಪನ ಕೊಡ್ತಾಯಿದ್ರು, ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಅವ್ರದ್ದು ಭಾಳ ಶಾಪ ಹತ್ತಿರ್ತದ. ಅವ್ರಿಗೆ ಎಷ್ಟು ಎಲ್ಲ ರೀತಿಯಲ್ಲಿ ತೊಂದರೆಗಳನ್ನು, ಅವ್ರಿಗೆ ಚೆನ್ನಾಗಿ ಊಟ ಹಾಕಿರೋದಿಲ್ಲ, ತಂದೆ ತಾಯಿಗಳಿಗೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ, ಅಂಥವ್ರಿಗೆ ಅವ್ರ ಶಾಪನ ಹತ್ಬಿಟ್ಟಿರ್ತದೆ ಮಕ್ಕಳಿಗೆ. ಆ ಶಾಪನ ಯಾವ ಥರ ನೀ ದೇವರಿಗೆ ಹೋದ್ರೂ ಕಡಿಮೆ ಆಗಲಾರ್ದಂಥ ಒಂದು ಪರಿಸ್ಥಿತಿ ಬಂದಿರ್ತದೆ. ಅದ್ರ ಸಲುವಾಗಿಯೇ ಈ ಒಂದು ಬೇರನ್ನು ಆ ತಾಯ್ತದೊಳಗೆ ಹಾಕೊಂಡು ಕಟ್ಕೊಂಡ್ಬಿಟ್ರೆ ತಂದೆ ತಾಯಿ ಶಾಪ ನಿವಾರಣೆ ಆಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಂದೆ ತಾಯಿ ಶಾಪ ಏನು ಹತ್ತಿರ್ತದಲ್ಲ, ಈ ಬೇರನ್ನು ನಾವು ತಾಯ್ತದ ಹಾಕೊಂಡು ಕಟ್ಕೊಂಡ್ಬಿಟ್ರೆ ವಿಧಿಪೂರ್ವಕವಾಗಿ ಒಂದು ಮಂತ್ರ ಬರ್ತದೆ. ಆ ಮಂತ್ರ ಹೇಳಿಬಿಟ್ಟು ಒಂದು ತಾಯ್ತ ಮಾಡ್ಕೊಂಬಿಟ್ಟು ನಾವು ಈ ಬೇರನ್ನು ತಾಯ್ತೊಳಗೆ ಹಾಕೊಂಡ್ಬಿಟ್ರೆ ಆ ತಂದೆ ತಾಯಿ ಶಾಪ ಏನಿರ್ತದಲ್ಲ, ಅವರು ಸತ್ತೋಗಿಬಿಟ್ಟಿರ್ತಾರೆ, ಅವರು ನಮಗೆಲ್ಲ ಪಾಪಿಸಿ ಹೋಗಿರ್ತಾರೆ, ಅವ್ರು ನಾವು ಚೆನ್ನಾಗಿ ನೋಡ್ಕೊಂಡಿರೋದಲ್ಲ, ಅವ್ರ ಶಾಪ ನಮ್ಗೆ ಹತ್ತಿರ್ತದಲ್ಲ, ಆ ಶಾಪವನ್ನು ಈ ತಾಯ್ತೊಳಗೆ ಹಾಕೊಂಡ್ಬಿಟ್ರೆ ಶಾಪವನ್ನು ಒಯ್ಬಿಡ್ತದೆ. ಈ ಬೇರು ಪೂಜೆ ಮಾಡಿ ನಾವು ಮಂತ್ರಶಕ್ತಿ ತಾಯ್ತದ ಹಾಕೊಂಡು ತುಂಬ್ಕೊಂಡ್ಬಿಟ್ರೆ ಆ ತಂದೆ ತಾಯಿಯಲ್ಲಿ ಸತ್ತಿರೋಂಥ ಶಾಪವನ್ನು ಬಿಟ್ಟು ಹೋಗ್ತದ. ಆ ತಂದೆ ತಾಯಿ ಶಾಪ ಹತ್ತಿರ ನಮಗೆ ಏಳಿಗೆ ಆಗಲ್ಲ, ನಮಗೆ ಮಕ್ಕಳಾಗಲ್ಲ, ಮತ್ತು ನಮಗೆ ಯಾವುದೇ ಥರ ಒಂದು ಮದುವೆ ಆಗಲಾರ್ದಂಥ ಒಂದು ಸಂದರ್ಭನೂ ಇರ್ತದೆ. ಮತ್ತು ಎಲ್ಲ ರೀತಿಯಲ್ಲಿ ನಮ್ಗೆ ಕೆಟ್ಟದೇ ಆಗ್ತದೆ, ಒಳ್ಳೇದು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಆ ತಂದೆ ತಾಯಿದು ಒಂದು ಶಾಪ ಹತ್ತಿರ್ತದೆ ನಮಗೆ. ಅದಕ್ಕೆ ಹಾಕಿಸಿ ಈ ಬೇರನ್ನು ನಾವು ತಾಯ್ತದೊಳಗೆ ಹಾಕೊಂಡ್ಬಿಟ್ರೆ ಎಲ್ಲ ರೀತಿಯಲ್ಲಿ ನಮಗಿರೋವಂಥವ್ರು ದೋಷಗಳು, ಅವರು ಒಂದು ಸಾಕ್ಷಿರುವಂಥ ಒಂದು ಶಾಪನೂ ಎಲ್ಲವನ್ನು ಕ್ಲಿಯರ್ ಆಗ್ತದ. ಆ ಕ್ಲಿಯರ್ ಆಗಿಬಿಟ್ಟು ಆ ಶಾಪಲೇಸಿ ನಾವು ಕಡೆಕಾಯ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದಲ್ಲದೆ ನಮಗೆ ಶನಿ ಗ್ರಹ ಏನಿರ್ತದಲ್ಲ, ಒಂದು ಶನಿ ವಕ್ರ ದೃಷ್ಟಿ 7.5 ಅಂತ ಏನು ಹೇಳ್ತಾರಲ್ಲ, ಆ ಶನಿ ದೋಷವನ್ನು ಇದ್ದರೂ ಕೂಡ ಶನಿ ದೋಷವನ್ನು ಕ್ಲಿಯರ್ ಮಾಡ್ತದ. ಆ ಶನಿ ದೋಷವನ್ನು ಮತ್ತೆ ಕ್ಲಿಯರ್ ಮಾಡೋಕೆ ಒಂದು ಕೆಲಸ ಮಾಡ್ತದೆ ಈ ಬೇರು. ಈ 7.5 ಎಲ್ಲ ಹೋದ್ರೂ ಎದುರೇ ಬರ್ತಾ ಇರ್ತದೆ, ಭಾಳ ಸಂಕಟ ಆಗ್ತಾ ಇರ್ತದೆ. ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆಗಳು ಬರ್ತಿರ್ತವೆ. ಯಾಕೆ ಬರ್ತಾವಪ್ಪ ಅಂದರೆ ಶನಿ ದೋಷವನ್ನು ಹತ್ತಿತ್ತಂದ್ರೂ ಈ ಥರ ಆಗ್ತದ. ಒಂದು ಶನಿ ದೋಷವನ್ನು ಕ್ಲಿಯರ್ ಮಾಡೋಕ್ಕೆ ಈ ಬೇರು ಕೆಲಸ ಮಾಡ್ತದ. ಆ ಶನಿ ದೋಷವನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಈ ಬೇರು ತಾಯ್ತದಲ್ಲಿ ಹಾಕೊಂಡ್ಬಿಟ್ರೆ ಶನಿ ದೋಷವನ್ನು ಕ್ಲಿಯರ್ ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ಶನಿ ದೋಷ ಮತ್ತು ಒಂದು ತಂದೆ ತಾಯಿ ಶಾಪ ಇವೆಲ್ಲವನ್ನು ಕ್ಲಿಯರ್ ಮಾಡ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕೆ ಮಾತೆ. ಈ ಬೇರಿನ ವಿಶೇಷವನ್ನು ಇಷ್ಟಿದೆ. ಯಾರಾದ್ರೂ ಈ ಬೇರು ಒಂದು ನಕ್ಷತ್ರ ಬರ್ತದ, ನಕ್ಷತ್ರ ಪೂಜೆ ಮಾಡಿ ಒಂದು ಮಂತ್ರ ಬರ್ತದ, ಹೇಳಿ ತಂದು ಕಿತ್ಕೊಂಡ್ಬಿಟ್ಟು ಈ ತಾಯ್ತದ ಹಾಕಿದ ಮಾತ್ರ ಕೆಲಸ ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕಾಳಿಕೆ ಮಾತೆ. ಮುತ್ಯಾರು ಹೇಳಿದ ನುಡಿಗಳು ಆಗಿಲ್ಲೋ ಸುಳ್ಳ, ಮುತ್ಯಾರ ಪವಡ ಇನ್ನೂ ಆದಾವೋ ಬಾಳ, ಮುತ್ಯರ ಮಹಿಮಾ ದೀನನು ನಾ